ನೀನ ಹೋಗು. ಪ್ರಪೋಸ್ ಮಾಡ್ತೀನಿ. ಹ್ಮ್ ಐ ಲವ್ ಯು. ಐ ಟು ಲವ್ ಯು. ಬಂಗಾರಿ ಎಲ್ಲ ಕಲ್ತ್ ನೋಡಿದ್ರು ನಮ್ಮ ಬಂಗಾರಿ. ಮತ್ತೆ ನೀ ಕಲಿಸ್ದಂಗ ನಾ ಕಲಿಬೇಕಲ್ಲ. ಮತ್ತೆ ಬಂಗಾರಿ ಮತ್ತೆ ಅಲ್ಲ ಈಗ ನೀನು ಇಷ್ಟು ಹೇಳ್ತಿಲ್ಲ, ಕೈ ಬಿಡಲ್ಲ ಕೈ ಬಿಡಲ್ಲ ಕೈ ಬಿಡಲ್ಲ ಅಂತ ಹೇಳಿ ನಾಳೆ ನಿನಗೆ ಮದುವೆ ಆಗಿಲ್ಲ. ನಿಮ್ಮ ಅಪ್ಪ ಅಮ್ಮ ನೋಡಿ ಕನ್ಯೆ ತೆಗೆದು ನಿನ್ನ ಮದುವೆ ಮಾಡಿದ್ರಪ್ಪ. ಚಂದನ ಹೆಂಡತಿ ಬಂದ್ಲು, ಅವಾಗ ಹೆಂಗ ನನ್ನ ಗತಿ? ಇಲ್ಲಿವರೆಗೂ ಮದುವೆನೂ ಆಗಿಲ್ಲ, ಮುಂದಿನ ಮದುವೆನೂ ಆಗಲ್ಲ. ಒಂದು ವೇಳೆ ನೀ ಮದುವೆ ಆದಿಪ್ಪ, ಅವಾಗ ಹಿಂಗೆ ಮಾತಾಡ ನನಗೆ. ಬಂಗಾರಿ ಮದುವೆ ಆಗಲ್ಲ. ಹಣೆ ಬರ್ ತಪ್ಸಕ್ ಆಗಂಗಿಲ್ಲ ನಾವು. ನೀ ಅಂತ ಆಗಲ್ಲ ಅಂತ ಹೇಳಿ ಅಲ್ಲ, ಅಕಸ್ಮಾತ್ ಆದಿ ನಿಮ್ಮ ಅಪ್ಪ ಅಮ್ಮನ ಒತ್ತಾಯಕ್ಕೆ ಮದುವೆ ಆದಿ, ಏನ ಆಕಿನ ಜೊತೆ ಇರ್ತೀಯೋ ಅಥವಾ ಆಕಿನ ಬಿಟ್ಟು ಬಂದು ನನ್ನ ಜೊತೆ ಇರ್ತೀಯ? ಒಂದು ವೇಳೆ ಅಕಸ್ಮಾತ್ ನನ್ನ ಗಂಡ ಹೊಡೆದು ಹೊರಗೆ ಹಾಕಿದ, ಅವಾಗ ನೀನು ನಾ ಬಂದ್ರೆ ನನ್ನ ಜೊತೆನ ಇದು ಮಾಡ್ತೀಯ, ಇಟ್ಕೊಳ್ತೀಯ ನನ್ನ? ಅವ ತಾಳಿ ಕಟ್ಟದ ಹೆಂತ ಯಾಕೆ ಸುಮ್ಮನೆ ಇರ್ತಾಳ? ತಾಳಿ ಕಟ್ಟಿನ ಹಾಕಿ ಮದುವೆ ಆಗಲ್ಲ. ಒತ್ತಾಯಕ್ಕೆ ಆಗಿರ್ತಿದಿ. ಆದ್ರೆ ನಾನು ಒಂದು ಮಾತು ಕೇಳ, ಏನ್ ಹೇಳ? ನನಗೆ ಗಣಕ್ಕೂ ಮೋಸ ಮಾಡಂಗಿಲ್ಲ. ನಾ ಮೋಸ ಮಾಡಂಗಿಲ್ಲ ಅಂತಾನೆ. ಈಗ ನೋಡು, ಅವಾಗ ನಾನು ಯಾವಾಗ ಮದುವೆಕಿನ ಮೊದಲು 4 ವರ್ಷದಿಂದ ನೀನು ಲವ್ ಮಾಡಿದ್ನಿ ಅಂತ ಹೇಳಿ ಮತ್ತು ನಿನ್ನ ಪ್ರೀತಿಗೆ ಬಿದ್ದೆ ನಾನು. ಇದು ನನ್ನ ಗಂಡಗೂ ಗೊತ್ತಿಲ್ಲ. ಇದು ನನ್ನ ಗಂಡಿಗೆ ಒಂದು ವೇಳೆ ಗೊತ್ತಾಗಿ ಅವ ಏನಾರು ಹೆಚ್ಚು ಕಡಿಮೆ ಮಾಡಿ ನನ್ನ ಮನೆ ಬಿಟ್ಟು ಹೊರಗೆ ಹಾಕಿದ್ನಪ್ಪ. ಈ ಮಾತು ನೆನಪಿರ್ಬೇಕ. ಇಲ್ಲ ಅಂದ್ರೆ ನಾನು ಇನ್ನೂ ಸಾಯಿ ಹೊಡೆದು ನಾನು ಸಾಯ್ತೀನಿ. ನೆನಪಿರ್ಲ. ಅಲ್ಲ, ನಾ ಏನು ಹೇಳಕತ್ತೀನಿ, ನೀನು ಮದುವೆ ಆಗಿದ್ದು ಸುದ್ದಿ ಗೊತ್ತಾದ್ರಲ್ಲೇ ಹಂದರದಾಗ ಬಂದು ಇನ್ನೂ ಸಾಯಿ ಹೊಡಿತೀನಿ, ನಾನು ಸಾಯ್ತೀನಿ. ಏನ ಬಾಳ ಬಂಡ ಹೆಣ್ಣದಿಲ್ಲ. ಆಮೇಲೆ ಮನೆ ಬಿಟ್ಟು ಬರ್ತಾನೆ ಅಂತ ಒಂದು ಮಾತು ಹೇಳಿದಾಗಲೇ, ಮನೆ ಬಿಟ್ಟು ಬಂದು ನನ್ನ ಜೊತೆ ಚೆನ್ನಾಗಿತ್ತು, ನಿನ್ನ ಗಂಡು ಮೋಸ ಮಾಡ್ದಂಗ ನನಗೆ ಮೋಸ ಮಾಡ್ಬೇಡ. ಯಾಕಂದ್ರೆ ಜೀವ ನಿನಗಾಗಿ ಮಿಸ್. ನೀ ನನಗೇನು ಕೊರತೆ ಮಾಡಿರಬಾರ್ದು. ಈಗ ನಾ ಯಾಕೆ ನನ್ನ ಗಂಡಿಗೆ ಹಿಂಗೆ ಮೋಸ ಮಾಡಕತ್ತೀನಿ ಹೇಳು? ನಾ ಮೋಸ ಮಾಡಿಲ್ಲ ಪಾಪ. ಮೋಸ ಮಾಡಿಲ್ಲ ಅಂತ ಹೇಳ್ತಿಲ್ಲ, ಮೋಸ ಮಾಡ್ತಾನೆ. ಅಲ್ಲ, ಮತ್ತೆ ನಾ ಏನು ಮಾಡಲಿ? ಬರೀ 4 ಗಾಡಿ ಒಳಗೆ ಇಟ್ಟು ಯಾವಾಗ್ಲೂ ಬೇಕಾದ ತಂದು ಕೊಡ್ತಾನೆ, ಏನು ಕೊರತೆ ಮಾಡಂಗಿಲ್ಲ. ಹೊರಗೆ ಕರ್ಕೊಂಡು ಹೋಗಲ್ಲ ನಾಗೇಶ. ಈಗ ನೀನು ನೋಡು, ಈಗ ಅದು ಮೊನ್ನೆ ರಾಣಿಬೆನ್ನೂರಿಗೆ ಕರ್ಕೊಂಡು ಹೋದಿ, ಇವತ್ತು ಹುಬ್ಳಿಗೆ ಕರ್ಕೊಂಡು ಹೋಗೋಣಕತ್ತೀನಿ, ಹುಬ್ಳಿಗೆ ಕರ್ಕೊಂಡು ಹೊಂಟಿ, ಪಿಕ್ಚರ್ಗೆ ಕರ್ಕೊಂಡು ಹೋಗ್ತಿದ್ದಿ, ಹೋಟೆಲ್ಗೆ ಕರ್ಕೊಂಡು ಹೋಗ್ತಿ, ಎಲ್ಲ ಕಡೆ ಕರ್ಕೊಂಡು ಹೋಗ್ತಿಲ್ಲ. ಹಂಗಿದ್ರೆ ನಮಗೂ ಬೇಸರ ಆಗಂಗಿಲ್ಲ. ನಾಳೆ ಮೋಸ ಮಾಡಿ ಇಲ್ಲ ನೀ ಸತ್ರು ನಾ ನಿನಗೆ ಅಲ್ಲ ನಾ ಸತ್ರು ನಿನಗೆ ಮೋಸ ಮಾಡಲ್ಲ. ಇಲ್ಲ ನಾ ಸತ್ರು ನಿನಗೆ ಮೋಸ ಮಾಡಂಗಿಲ್ಲ. ಸರಿ. ಮೊದ್ಲು ನಾನು ಮನೆಗೆ ಕರ್ಕೊಂಡು ಹೋಗು. ನಾನು ರೊಕ್ಕ ಕೊಡ್ತೀನಿ ಬೇಡ, ಸರ್ಪಟ್ಕ ಅಂದು ನಿನಗೆ ಏನ್ ಬೇಕಾದೆಲ್ಲ ತಗೊಂಡು ಹೋಗು. ಈ ರೊಕ್ಕ ಎದಕ್ಕೆ ಕೊಟ್ಟೀಗ? ನಾನು ಕೆಲಸ ಐತಿ, ಹೋಗ್ಬರ್ತೀನಿ. ನಿನಗೆ ಏನ್ ಬೇಕಾದ ತಗೊಂಡು ಹೋಗು. ಹೌದಾ? ಅಂದ್ರ ರೊಕ್ಕಕ್ಕೆ ಆಸೆ ಪಟ್ಟು ಇಟ್ಕೊ ನಿನ್ ರೊಕ್ಕ ತಗೋ. ನಡಿ, ನಿನ್ ರೊಕ್ಕನೂ ಬೇಡ. ನೀನು ಏನ್ ರೊಕ್ಕಕ್ಕೆ ಬೇನ್ ಹತ್ತೀನಿ ನಾನು? ಒಲ್ಲೆ ಹೋಗಿ, ನಾನು ಒಲ್ಲೆ. ನೀನು ಬಂದು ಕೊಡಿಸ್ತೀನಿ ಅಂದಿತ್ತು, ನಾ ಬಂದಿ. ನಾವು ಒಲ್ಲೆ ಹೋಗಿ, ನಾನು ಒಲ್ಲೆ ನಾವು ಒಬ್ಬಕ್ಕೆ ಹೋಗಂಗಿಲ್ಲ ಅಂದೆ. ಈಗ ನಾನು ನಡ್ಕೊಂತ ಹೋಗ್ಬೇಕನ? ನೀವು ಯಾವಾಗ ಇನ್ನೊಂದ್ಸಲ ಹಿಂಗ್ ಮಾಡಿದ್ರೆ ನಾನು ಮತ್ತೆ ನೋಡೋಣ, ತಿರುಗಿ ನೋಡಂಗಿಲ್ಲ ನೋಡ್ ನಾನು. ಎಷ್ಟ ಅದಾವ ಇವು? ಜನ ಸರಿ ಇರಲ್ಲ, ಹುಷಾರಿ ಹೋಗ್ಬೇಕು, ಹುಷಾರಿ ಬರ್ಬೇಕು. ಆಯ್ತು. ನೀನು ಯಾವ ಬಿಟ್ಟಿ ಆಗ್ತಿ ಮತ್ತೆ? ನಾಳೆ ನಾ ಫೋನ್ ಹಚ್ಲ. ಆಯ್ತು ಆಯ್ತು. ಬಾ, ಅಲ್ಲಿ ಗಾಡಿ ಹಚ್ತಾನ ಬಾ. ಬರವಲ್ವಲ್ಲ ಇವ. ಬಸ್ ಹತ್ತಿಸ್ತೀನಿ ಅಂತೇಳಿ ಅಲ್ಲೇ ಬಿಟ್ಟು ಓಡಿ ಹೋದ. ಸಪ್ಪನ್ನ ಕರಾಣಿ ಕಬ್ಬು ಹಾಯಾಗಿತ್ತು. ಅದ ಹುಡುಗೈತಿನಿ, ಒಬ್ಬರೈತಿ. ಬುಲ್ಬುಲ್ ಅದಾರಲ್ವಾ? ಟೈಮ್ ಎಷ್ಟಾಗೈತ್ರಿ? ಯವ್ವ ಟೈಮ್ ಎಷ್ಟಾಗೈತಿ ಹೇಳ. ಇಲ್ಲಿ ಟೈಮ್ ಕೇಳಿದ್ರೆ ಹೇಳಕ್ಕೆ ಇದಕ್ಕೆ ಏನಾಗೈತಿ? ಇಲ್ರಿ, ಇಲ್ಲ. ಈ ಟೈಮ್ ಹೇಳ್ಬೇವ. ನೀನು ಟೈಮ್ ಹೇಳಿದ್ ಕೇಳಿದ್ಕೆ ನೀ ಎಷ್ಟು ಮಾತಾಡ್ತಲ್ಲ? ನಾ ಏನಂದೀಗ? ಎಲ್ಲ ಬಿಟ್ಟು ಟೈಮ್ ನನ್ನ ಹತ್ರನೇ ಇರ್ತೈತನ?
ಅಯ್ಯೋ ಇದಕ್ಕ ಹೆಂಗ ಮಾತಾಡ ತೆಗಿಪ ಇದು ಅಲ್ಲ ಅದಕ್ಕೆ ಹೇಳಿದೆವು ಗಾಡಿ ಹತ್ತಿಸಿ ಹೋಗು ಅಂದ್ರೆ ಬಡ ಬಡ ನನ್ನ ಬಿಟ್ಟು ಹೋಗ್ಬಿಟ್ಟ ಗಾಡಿ ಬರ್ತಾವ ಹತ್ತು ಹೋಗು ಅಂತೇಳಿ. ಅಲ್ಲ ಮೊದ್ಲ ಗಂಡನ ಬಿಟ್ಟು ಇವನ್ ಜೊತೆ ಬಂದಿನಿ ಅಂತಂದ್ರೆ ಇಂಥ ಭಾಡ್ಯಗಳೊಂದು ಕಾಡಕತ್ತಾರ. ಮಾಡ್ತೀನಿ ಅವ್ನು ಸಿಗ್ಲಿ ಅವ ಇನ್ನೊಂದ್ಸಲ ಬರೋಬ್ಬರಿ ಪೂಜೆ ಮಾಡೇ ಕೈ ಬಿಡ್ತೀನಿ ಅವ್ನು. ಭಾಡ್ಯ ಹೆಂಗೆ ಹೊಂಟ ನೋಡವ ಹಂಗ. ಅಲ್ಲ ಯಾಕೆ ಬುಲ್ಬುಲು ಗಿಲ್ಗಿಲು ಅಂತಂದು ಜಡ್ಡಿ ಹರಿದು ಕೈ ಬಿಡ್ಬೇಕಿಂತ ಭಾಡ್ಯಗಳದು ಊರು ಭಾಡ್ಯಗಳು. ಇಲ್ಲ ನಾನು ಕಾರ್ ಕಳಿಸ್ಕೊಡ್ತಾನೆ ಇವತ್ತು. ಸಣ್ಣ ಸಣ್ಣ ಬರ ಬಲ್ಲಿ. ಏನಾತು ಒಂದ್ ಸ್ವಲ್ಪ ನನಗೆ ಕಾರ್ ಕಳ್ಸ್ಕೊಡು. ಕಾರ್ ಕಲ್ತೇನ್ ಮಾಡವ್ ನೀನ? ಕಾರ್ ಕಳ್ಸ್ಕೊಡ್ ಬರ ನಂಗ ಹೊಡ್ಕಂತ ಬೈಕ್ ಹೊಡ್ಯಾಕ್ ಬರ್ಲಿ ಕಾರ್ ಏನ್ ಹೊಡೆದೇನ್ ಮಾಡ್ತೀಯೋ? ನೀ ಅದನ್ನೆಲ್ಲ ಬಿಡು ನನಗೆ ಕಾರ್ ಕಳ್ಸ್ಕೊಡು. ಕಾರ್ ಕಲ್ಸೋದಕ್ಕಂತ ಮೊದ್ಲೇನಪ್ಪ ಚೆನ್ನಾಗಿ ಡಿಗ್ರಿ ಮಾಡಿ ಎಲ್ಲಾರ ಕೆಲ್ಸಕ್ಕೆ ಹೋಗು. ಇದನ್ನ ಕಾರ್ ಕಲ್ತೇನ್ ಮಾಡ್ತಿ? ಕೆಲ್ಸ ಬರ್ತಾವ. ನನ್ನ ಇಷ್ಟ ಅದ ನನಗೆ ಕಾರ್ ಕಳ್ಸ್ಕೊಡ್ತೀಯ ಒಳ್ಳೆ ನೀನು ಹೆಚ್ಚಿಗೆ ಮಾತಾಡ. ನಿಮ್ ತಂದೆ ತಾಯಿ ಅಲ್ಲಿ ಕೆಲಸ ಮಾಡಾಕತ್ತಾರ, ನೀನ್ ಏನು ಕಾರ್ ತಗೊಂಡ್ ಏನ್ ಮಾಡ್ತೀನಿ? ನೀನ್ ಕಾರ್ ಹೊಡೆದ ಏನ್ ಮಾಡಕ್? ನಮ್ ತಂದೆ ತಾಯಿ ನಾನ್ ನೋಡ್ಕೊಂತಾನಿ, ಅದ್ರ ಬಗ್ಗೆ ಮಾತಾಡ. ನೀ ಕಾರ್ ಕಳ್ಸ್ಕೊಡ್ತೀಯ ಇಲ್ಲ? ನೀನ್ ಮೊದಲ ಎಲ್ಲ ಕೆಲಸ ನೋಡೋದು. ನೀನ್ ನೋಡ್ಕೊ ಹೋಗೋ ಮರಿ. ನೀ ಕಾರ್ ಕಳ್ಸ್ಕೊಡು ಅಂದ್ರೆ ಎಷ್ಟು ಮಾತಾಡ್ತೀಯಲ್ಲ. ಇಷ್ಟೊತ್ತಾದ್ರೂ ಬರಲೇ ಇಲ್ಲ ನೋಡು. ಇವತ್ತು ಅವ್ರಿಗೆ ಪ್ರೀತಿ ಬರಂಗೆ ಸೀರೆ ಉಟ್ಟಿನಿ. ಇದಕ್ಕೇನು ಹೆಸರು ಇಡ್ತಾರ ನೋಡ್ಬೇಕು. ಚೂಡಿದಾರ ಹಾಕ್ಕೊಂಡ್ರೆ ಒಂದೊಂಥರ. ಇವತ್ತು ಸೀರೆ ಉಟ್ಟಿನಿ, ಪ್ರೀತಿ ಬರ್ತೈತೆ ಅವ್ರಿಗೆ ಇಷ್ಟ ಆಗ ಕಲರ್ ಉಟ್ಟಿನಿ ನಾನು. ಯಾಕೆ ಬರಲೇ ಇಲ್ಲಲ್ಲ ಇಷ್ಟೊತ್ತಾದ್ರು ನಮ್ಮ ಗುಂಡೂರಾವು. ಗಾಡಿ ಸಪ್ಪಳ ಕೇಳಾಕತ್ತೈತಿ. ಬಂದ್ರೆ ಏನು ಅವ್ರು ಬರೋಷ್ಟಿಗೆ ಏನಾರು ಒಂದಿಷ್ಟು ಬಂದು ಹೇಳಿಂದ ಮಾಡಿದ್ರೆ ಆಯ್ತು ಬಿಡು. ಬರಲೇ ಇಲ್ಲಲ್ಲ. ಅಲ್ಲೇ ಗುಂಡೂರಾವ್ ಬಂದು ಬಿಡುತ್ತಲ್ಲ. ಏನ್ ಮಾಡೋದು ಬಂಗಾರಿ? ಅಡುಗೆ ಮಾಡಕ್ಕೆ ಬೇಸರ ಆತ. ಅಡುಗೆ ಮಾಡಿ ಸುಸ್ತಾಗೈತಾನ? ಮಾಡೇ ಇಲ್ಲ, ಸುಸ್ತಾಗಕ್ಕ. ಅಲ್ಲಲ್ಲೇ ನೋಡಿ ಈ ಪಿಂಕ್ ಸೀರೆ ಒಳಗೆ ಎಷ್ಟು ಚಂದ ಕಾಣ್ತಿ. ಚಂದ ಕಾಣ್ತೀನಿ. ಅದು ಬಿಟ್ಟು ಅದು ಹಾಕೊಂಡಿದ್ದಿಲ್ಲ ನಿನ್ನೆ. ಅದು ಏನದು ಅದ್ರ ಆಕಾರ ಏನು? ಇವತ್ತು ತೊಗೊಂಬಂದು ಕೊಡ್ತೀರಿ, ಹಾಕೊಳ್ಳೋಣ ಒಂದ್ ಹೇಳ್ತೀರಿ. ನಾನು ನಿನ್ನೆ ನಿನಗೆ ಹೇಳ್ಬಾರ್ದು ಅಂತ ಸುಮ್ಮನಾಗಿದ್ದೆ. ಅದ್ರಾಗ ಹೆಂಗ್ ಕಾಣಕತ್ತಿದ್ದೆ ಹೇಳ? ಇದಕ್ ಬಿಟ್ಟಿರ್ತಾರ ನೋಡು. ಎದಕ್ಕ? ಏನಂತಾರ ಮಠಕ್ ಗಿಟ್ಟಕ್ ಸ್ವಾಮಿಯವ್ರನ್ನ ಬಿಟ್ಟಿರ್ತಾರ ನೋಡು. ಆ ಟೈಪ್ ಮಠ ಸ್ವಾಮಿ ಕಂಡಂಗ್ ಕಾಣಕತ್ತಿದ್ರು ಉದ್ದಕ್ ಹಾಕೊಂಡು. ನಾನ್ ನೋಡಿ ಎಲ್ಲಾರು ಎಂತ ಚಂದ ಕಾಣ್ತೈತಿ, ಯಾರ್ ತಂದ್ ಕೊಟ್ಟಾರ? ನಿನ್ ಗಂಡ ತಂದ್ ಕೊಟ್ಟಾನ ಅಂತ ಕೇಳಿದ್ರು. ನೋಡು ಮೈ ತುಂಬಾ ಎಷ್ಟ್ ಚಂದ ಲಕ್ಷಣವಾಗಿ ಕಾಣ್ತೈತಿ. ಸೀರೆ ಒಟ್ರು ಒಂದ್ ಅಂತೀರಿ, ನೈಟಿ ಹಾಕೊಂಡ್ರು ಒಂದ್ ಅಂತೀರಿ, ಚೂಡಿದಾರ ಏನೋ ಹಾಕೊಳ್ಳಾರ್ದ ಕುಂತ ಬಿಡ್ತೀನಿ. ಈ ಸೀರೆ ಚಂದ ಕಾಣತೈತಿ ನೋಡಿ ಅಂದಂಗ. ಚಂದ ಕಾಣ್ತತ್ರಿ, ಬಾಳ ಚಂದ ಕಾಣಕತ್ತ. ಇದ್ರದ್ದು ಜಂಪರ್ ಹೊಲಿಯಾಕ ಹಾಕಿನ್ರಿ. 300 ರೂಪಾಯಿ ಹೇಳ್ತಾಳಕಿ. 300 500 ಹೋಗ್ಲಿಲ್ಲ. ಹೌದಾ? ಒಟ್ಟು ಚಂದ ಬಳಸ್ಕೊ. ನಾನು ಹೆಂಡತಿ ಚಂದ ಕಂಡ್ರೆ ಸಾಕು. ತಲೆನೂ ಸಾಕತ್ತು ಬಿಟ್ಟತ್ ನನಗೆ. ಯಾಕೆ ತಲೆನೂ ಸಾಕತೈತೆ? ತಲೆ ಹೊತ್ತ ಇದು ಇಷ್ಟು ನುಸಾಕತೈತಿ ನೋಡ್ರಿ. ಒಂದ್ ಕೆಲಸ ಮಾಡೋಣ, ನಾನು ಆ ಮಾಬು ಸಾಬನ್ ಗ್ಯಾರೇಜ್ ಹೇಳಿ ಸುತ್ತಿಗೆ ಚಾಣಾರ ತರಸ್. ಈ ಕಡೆಯಿಂದ ಹಿಂಗ್ ಹೊಡೆದ್ನಿಂದ್ರೆ ಹಿಂಗೆ ಎಬ್ಬಣ ಒಳಗೆ ಯಾವ್ದಾದ್ರು ನೋವು ಅನ್ನೋದೈತಲ್ಲ ನರ ತಗದ್ ಹೊರಗರ ಹೋಗಿ ಸಾಯ್ ಹೊಡ್ಯಾಕ ನಿಂತೀರಿ ತಲೆನೋವು ಅಂದಿದಕ್ ನೀವು? ಅಲ್ಲಲ್ಲಿ ನಾನಾರ ಏನಂತ ಅನ್ನೋದು ಬರುತ್ತ ಒಳಗ ನಿನಗ ಗೊತ್ತಿಲ್ಲ. ಹೌದನ? ಕಡಿಮೆ ಕಲ್ತಿಯಲ್ಲ, ಒಳಗ ಒಂದು ನರ ಇರ್ತೈತಿ ನೋವು ಅಂತ ತಗದ್ ಹೋಗ್ಬಿಟ್ರೆ ನೋವು. ಅಕಸ್ಮಾತ್ ನಿಮ್ಮ ಮಾತು ಕೇಳವ್ರು ಯಾರ ನಿಮ್ ಕಾಕರ್ ಅದಾರಲ್ಲ ಸಂಗಯ್ಯ ಅಂತೇಳಿ ಇಷ್ಟ ಕೇಳಿಸ್ಕೊಂಡ್ರೆ ಕರೆಯಾಗ ಸುತ್ತಿಗೆ ಒಂದು ತಲೆನ ಹೊಡೆದ್ ಬಿಡ್ತಾರ ನೋಡು. ಆ ತಲೆ ಬಾಳ ನುಸುಕತ್ತೈತಿ. ಮಾಡ್ಕೊಂಬಲ್ಲ ನಿನಗ ಬೇಡ, ಹೊರಗೆ ಎಲ್ಲಾರು ಕರ್ಕೊಂಡು ಹೋಗಿ ಇಲ್ಲಿ ಕುಡಿಸ್ಕೊಂಬರ್ರಿ ಅಂತ ಇಲ್ಲ ಯಾರಿಗಾರ ಹೇಳಿ ತರಿಸಿ ಕೊಟ್ಟು ಬಿಡ್ರಿ. ಅವ್ರಿಗೆ ಹೋಗೋಣ ಹಂಗಂದ್ರೆ ನಿದ್ದೆ ಬರಾಕತೈತಿ. ನಿದ್ದೆ ಬರಾಕತೈತಿ? ಮಾಯ್ತು ತಗೋ, ಒಂದ್ ಕೆಲಸ ಮಾಡಿ ರೆಸ್ಟ್ ಮಾಡ. ಹಂಗಾದ್ರ ಚಾದ ಕಟ್ಟಿಸ್ಕೊಂಬರ್ತೀರಿ? ಹಂಗಾರ ಎಷ್ಟು ಚಾ ಕಟ್ಟಿಸ್ಕೊಂಬರ್ರಿ? ಒಂದ್ 4 ಕಾಫಿ ಕಟ್ಟಿಸ್ಕೊಂಬರ್ರಿ. 1 ಡಜನ್ ಬನ್ ತಗೋರಿ. ಸಾಕನ? ಒಂದ್ 2 ಮಾರಿಗೋಲ್ಡ್ ತಗೋರಿ. ಮಾರಿಗೋಲ್ಡ್ ತಲೆ ನುಸೋದಕ್ಕೆ ಏನೋ ತಿನ್ನಕ್ ಆಗೋಲ್ಲ ನನಗ. ಆಯ್ತು, 2 ಪ್ಲೇಟ್ ಇಡ್ಲಿ ವಡ ಕಟ್ಟಿಸ್ಕೊಂಬರ್ರಿ. ಇದ್ರ ಮ್ಯಾಗ 2 ಪ್ಲೇಟ್ ಇಡ್ಲಿ ವಡ. ತಲೆ ನುಸ ಸಂಬಂಧ ಏನು ಹೋಗವಲ್ಲ ನನಗ. ಒಂದ್ ಕೆಲಸ ಮಾಡ್ಲಿ, ಹಂಗ್ ಮಾಡಬಾರ್ದು ನೀನು. 1 ಪಾವ್ ಕೆಜಿ ಚಿಕನ್ ತರ್ತೀನಿ. ನಾ ತಿನ್ನಲ್ವಾ ಅದನ್ನ? ನಾ ಪೂರ್ತಿ ಹೇಳೋ ಮಟ್ರ ಕೇಳ. 1 ಪಾವ್ ಕೆಜಿ ಚಿಕನ್ ತರ್ತೀನಿ, 1 ಪಾವ್ ಕೆಜಿ ಮಟನ್ ತರ್ತೀನಿ, 6 ಮಟ್ಟಿ ತಗೊಂಡ್ಬರ್ತೀನಿ, 1 ಕೆಜಿ ಸಕ್ಕರೆ ತಗೊಂಡ್ಬರ್ತೀನಿ, 1 ಕೆಜಿ 1 ಲೀಟರ್ ಹಾಲು ತಗೊಂಡ್ಬರ್ತೀನಿ. ಉಟ್ಟು ಸೇರಿ ಹಾಕಿ ಕ್ಯೂಚ್ ಹೊಡೆದ್ಬಿಡ್ತೀನಿ. ನಾವು ನಡ ಎಲ್ಲಾನು ಕಿತ್ಕೊಂಡು ಹೋಗ್ಯಂತ ಕಡೆ. ಅದನ್ನ ನೀವ ತಿನ್ರಿ, ನಾ ಹೇಳದಷ್ಟ ತಂದು ಕೊಟ್ಟು ಬಿಡ್ರಿ. ಹೆಂಗಂದ್ರೆ ಆಯ್ತು, ತಗೊಂಡ್ಬರ್ತೀನಿ ಅಂತ. ಲಗು ಬರ್ರಿ. ಪಾಪ ಎಷ್ಟು ಜೀವ ಐತಿ ನನ್ನ ಗಂಡ. ಏನು ಮಾಡಲಿ, ನಾನು 2 ದೋಣಿ ಮೇಲೆ ಕಾಲು ಇಟ್ಬಿಡ್ತೀನಿ. ಏನು ಮಾಡಲಿ? ಆ ಕಡೆ ಸರ್ಕೊಳಕ್ಕಾಗೋಲ್ದು, ಈ ಕಡೆ ಸರ್ಕೊಳಕ್ಕಾಗೋದು. ಹೋಲಿ ಬಿಡು, ಹೆಂಗೂ ಗಂಡ ತಾಳಿ ಕಟ್ಟಿದ ಗಂಡ ಅದಾನ. ನಾಗೇಶಿಗೆ ಹೆಂಗೂ ಮದುವೆ ಆಗಿಲ್ಲ. ಒಂದು ಸ್ವಲ್ಪ ದಿನ ಚಿಂತೆ ಮಾಡಿ ಆಮೇಲೆ ಮತ್ತೆ ಯಾವ್ದಾರು ಹುಡುಗಿನ ಮದುವೆ ಆಗೇ ಆಗ್ತಾನೆ. ಅಲ್ಲ ಅಕಸ್ಮಾತ್ ನಾವು ಅಲ್ಲೇ ಅಂದವ ಏನಾರು ಮಾಡ್ಕೊಂಡು ಸತ್ತು ಬಿಟ್ರೆ ಏನು ಮಾಡಲಿ? ನನಗೊಂದು ತಿಳಿಯವಲ್ದಲ್ಲ. ನನಗೆ ಯಾಕೆ ದೇವ್ರಿಗೆ ಬುದ್ಧಿ ಕೊಟ್ಟ ಅಂತೀನಿ ನಾನು. ಪಾಪ ನನ್ನ ಗಂಡನ ನೆನೆಸ್ಕೊಂಡ್ರೆ ನನಗೆ ದುಃಖ ಅನ್ಸಕತ್ ಬಿಟ್ಟೈತಿ. ಒಂದು ವೇಳೆ ನಾ ಅದಕ್ಕೆ ಮೋಸ ಮಾಡಿದ್ದು ಗೊತ್ತಾತಂದ್ರೆ ಅದೇನು ಎದೆ ಹೊಡ್ಕೊತೈತೋ ಏನು ಮಾಡ್ತೈತೋ ಒಂದು ಗೊತ್ತಾಗೋದು.
ಈ ನಾಗೇಶಿಗೆ ಫೋನ್ ಮಾಡಿ ಹೇಳಿದ್ರೆ ನಾನೇನು ಕೈ ಬಿಡಲ್ಲ ನಾನೇನು ಕೈ ಬಿಡಲ್ಲ ನಾನೇನು ಕೈ ಬಿಡಲ್ಲ ಬರೀ ಇದನ್ನ ಹೇಳುತ್ತಾನ. ನಾ ಯಾಕಡೆ ಸಾಯ್ಲಿ ಏನು ಮಾಡಲಿ ಏನು ದಿಕ್ಕತ್ತೇಳಿ ಒಂದು ನೋಡ ದೇವ್ರು ಇಟ್ಟಂಗೆ ಆಗಲಿ ಶಿವ. ವಸಂತ ಬರ್ತಾ ಅಂತ ಹೇಳಿದ್ಲು ಬರಲೇ ಇಲ್ಲ ನೋಡು. ಭಾಳ ಬೋರ್ ಹೊಡ್ಯಾಕತ್ ಬಿಟ್ಟತ್ತದ ಇವತ್ತಂತ್ರಿಕೆ. ಯಾಕೆ ಮನೆಯಾಗ ಬೈದ್ಬಿಟ್ರು ನನ್ನ. ಇಲ್ಲ ವಸಂತನ ಕರ್ಕೊಂಡು ಇವತ್ತು ಎಲ್ಲರೂ ಯಾವ್ದಾರು ಒಂದು ಫಿಲ್ಮ್ ನೋಡ್ಬೇಕಪ್ಪ ಇವತ್ತು. ನಾನು ಮನಸ್ಸೆಲ್ಲ ಮೈಂಡ್ ಆಗಿರ್ಬೇಕು ನನಗೆ. ರೊಮ್ಯಾಂಟಿಕ್ ಇರೋದು ಒಂದು ಫಿಲ್ಮ್ ನೋಡ್ಬೇಕು ನಾನು ಇವತ್ತು. ವಸಂತ ಯಾವಾಗ ಇಷ್ಟು ಕಾಡಿಸಿಲ್ಲ, ಎಲ್ಲಿ ಹೋಗಿರ್ಬೇಕು ಮರ್ಯ. ಗಂಡನ ತಪ್ಪಿಸ್ಕೊಂಡು ಬರ್ಬೇಕು. ಭಾಳ ಬೇಜಾರಾಕತ್ ಬಿಟ್ಟತ್ತ ಇವತ್ತು ನನಗೆ. ಬಂದ್ಲ ಇಲ್ಲ ಏಕೆ ಪೂಜೆ ರಮ್ಯ ಲವಣ್ಯನ ಯಾರಪ್ಪ ಇವ್ರು ನನ್ನ ಕಣ್ ಮುಸ್ತಾರೆ. ದೀಪಿಕಾ ನಾನು. ಅಯ್ಯೋ ನೀನ ದೀಪಿಕಾ ಲಾವಣ್ಯ ಪೂಜಾ ಕೀಜಾ ಏನಿದು ಇದ್ದಕ್ಕಿನ ಬಿಟ್ಟು ಯಾರ್ಯಾರ್ದ ಹೆಸರು ಹೇಳಕತ್ತಿಲ್ಲ. ಅವ್ರು ಯಾರು ಮರ ಹುಚ್ಚೆ ನಾನು ಅವ್ರ ನಮ್ಮ ಫ್ರೆಂಡ್. ಗೊತ್ತಿಲ್ಲ ಅದು ಅವ್ರು ಯಾರು ಹೇಳ್ಬೇಕು. ಮತ್ತೆ ಮಕ್ಕಳ ನಿಮ್ಮ ಅತ್ತಿ ಮಕ್ಳು ಹ್ಮ್ ಅಲ್ಲ ಈ ಊರಾಗ ನೋಡ್ಲಾರ್ದ ನಿಮ್ಮ ಅತ್ತಿ ಮಕ್ಳು ಯಾರದಾರ? ಬಾ ಹೋಲ್ ಬಿಡು. ಎಷ್ಟೊತ್ತು ಕಾಸದ ನೀನು ಎಷ್ಟು ಲಗು ಮಾತು ಮರೆಸ್ತಾನ ನೋಡಿವ. ಬಾ 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 ಅಲ್ಲ ಅಲ್ಲಿ ನಾ ಗಾಬ್ರಿ ಅಂದ್ರೆ ನನ್ನ ಗಂಡನ ಕಣ್ಣು ತಪ್ಪಿಸಿ ಬರೋದ ರಗರ್ ಈ ನಾಗೇಶ್ ಒಂದು ಮಾತು ಏನು ಹೇಳು. ಯಾಕ ನನ್ನ ಗಂಡ ಸಿಟ್ಟು ಮಾಡಕತ್ ಬಿಟ್ಟಾನ. ಎದ್ರ ಸಂಬಂಧ ಏನನ್ನೋದು ಗೊತ್ತಾಗಲ್ಲ. ನೀವು ಹೊರಗಿಂದ ಬರೋಣ ಬಾ ಚಿನ್ನು ಬಂಗಾರ ನೀರು ಕೊಡು ಊಟ ಮಾಡು ತಿನ್ನು ಉಣ್ಣು ಅನ್ನವ. ಬರೀ ಸಿಟ್ಟು ನೀರು ತಗೊಂಬಾ ಊಟಕ್ಕೆ ತಗೊಂಬಾ ಇಷ್ಟೊತ್ತನ ಏನು ಮಾಡ್ತಿದ್ದೀನಿ ಸಿಟ್ಟು ಮಾಡಕತ್ತಾನ. ಅವಳ ತಲೆಕೆ ಬೇಡ ಈಗ ಬಂದಿಲ್ಲ ಅಂತಲೇ. ಅಲ್ಲ ಎದಕ್ಕಂತ ಅಲ್ಲ ಬೇಕಾದಂಗೆ ಅಡುಗೆ ಮಾಡ್ಲಾರ ಮುಕ್ಕೊಂಡ್ರು ಹೋಟ್ಲಿಂದ ಊಟ ತೊಗೊಂಬರ್ತಿದ್ದ ಅಂತ. ಅದು ಬರೀ ಸಿಟ್ಟು ಎಂತ ಚಲೋ ಅಡುಗೆ ಮಾಡಿದ್ರಿ ಇದ್ರಾಗ ಏನು ಇದೇ ನಮ್ನಿ ನಾನು ಅಡುಗೆ ಮಾಡೋದು ಬಿಟ್ಟು ನಿದ್ದೆ ಮಾಡಕತ್ತಿದ್ದೆ ನೀನು ಯಾವ ವಿಚಾರದಾಗಿದ್ದೆ ಅಂತ ಬರೀ ಹಿಂಗ ಬೈಯಾಕತ್ತಾನ. ಮತ್ತೆ ಸೂಕ್ಷ್ಮದಾಗ ಗೊತ್ತಾಗೈತಿ ನಾವು ಏನು ಗೊತ್ತಾಗಲ್ಲಪ್ಪ ನಂಗೆ ಹೆದರಿಕೆನ ಬರಕತ್ತೈತಿ. ಈಗ ಗೊತ್ತಾಗ ಸಾಧ್ಯನೇ ಇಲ್ಲ. ಗೊತ್ತಾಗ ಸಾಧ್ಯನೇ ಇಲ್ಲ. ಒಂದು ಧೈರ್ಯ ಮಾಡ್ತೇನ ಏನು ಹೇಳು ಬೈಬಾರ್ದು ಅಂತಂದ್ರ. ಏನು ಹೇಳು. ನೀ ಏನ್ ಚಿಂತೆ ಮಾಡ್ಬೇಡಪ್ಪ ಸುರೇಶ. ನಿನ್ ಹೆಂಡತಿ ನಾನು ಲವ್ ಮಾಡಕತ್ತೀನಿ. ನೀ ಚಂದ ಹೇಳತ್ತಿಲ್ಲ ನೀನ ಇಲ್ವಾ ಭಾಳ ಕಾಯಿಸಿದ್ದೆ ನಾನು. ಭಾಳ ಬೋರ್ ಹೊಡ್ಬಿಡ್ತೆ ಮನೆಗಂತೂ ಭಾಳ ಇದು ಮಾಡಕ್ ನನಗೆ ಎಷ್ಟು ಬೋರ್ ಹೊಡಿತೈತಿ ನಿನ್ಗೆ ಗೊತ್ತಾನ. ಅಲ್ಲ ಇಲ್ಲಿ ಯಾರು ಬಂದ್ಗಿಂದಾರ ನೋಡಿ ಗಿಡ್ಯಾರ ಈಗ ಹೆಂಗಂತ ಈಗ ಸಿಟ್ಟು ಮಾಡಕತ್ತಾನ. ಈಗ ಫಿಲ್ಮ್ ಹೋಗೋಣ ನೀವು ಒಂದು ಅರ್ಧ ತಾಸು ಇಲ್ಲೇ ಕೂತೀನಿ ನಾನು. ಪಿಕ್ಚರ್ ಬ್ಯಾಡ ಬಿಡಪ್ಪ ನನಗೆ ಬೋರ್ ಹೊಡತ್ತೆ. ಯಾವ್ದಾರು ಒಂದು ರೊಮ್ಯಾಂಟಿಕ್ ಇರೋ ಫಿಲ್ಮ್ ನೋಡ್ಬಿಡ್ರಿ ನಾನು. ನೋಡ್ಬೇಕ್ರೆ ವಿಕ್ಲಾಸಿಗಳು ಯಾವಾರ ನೋಡಿದ್ದು